ಈಗ ಉದಾಹರಣೆಗೆ ಸೋಪ್ ನಾವೇ ಮಾಡಿದ್ವು ಅನಿಸುತ್ತು. ಹ್ಮ್. ಕೋವಿಡ್ ಟೈಮಲ್ಲಿ ಈ ಸತ್ತೊಮ್ಮಿನ ಡಿಸ್ಟಿಲೇಷನ್ ಮಾಡುವಾಗ ಅದರ ಅಡಿಲಿ ಕಷಾಯ ಚೆರಟ್ಟು ಉಳಿತು ನೋಡಿ, ಕಪ್ಪು ಕಷಾಯ. ಹಾ. ಅದರ ಈಗ ಇಲ್ಲಿ ವೇಸ್ಟ್ ಒಳಗೆ ಹಂಗಲ್ಲ. ಈಗ ಹಟ್ಟಿ, ಬಯೋಗ್ಯಾಸ್ ಎಲ್ಲ ಉಪಕರಣ ಸ್ಲರಿ ಒಟ್ಟಿಗೆ ಕೊಟ್ಟು ಆರ್ಗ್ಯಾನಿಕ್ ಗೊಬ್ಬರ ಮಾಡಿ ತೋಟಕ್ಕೆ ಹಾಕಿ ಹೊಡಿತಿದೆ. ಆದ್ರೂ ಕೂಡ ಅದರ ಮಸ್ಲಿನ್ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿ ಆ ಕಷಾಯವ ಅದ್ರಲ್ಲಿ ಎಂತ ವ್ಯಾಲ್ಯೂ ಅಡಿಷನ್ ಮಾಡ್ಲಿಕ್ಕೆ ಕೇಳುವಾಗ ಆಯುರ್ವೇದ ಎಕ್ಸ್ಪರ್ಟ್ಸ್ ಅಥವಾ ಆಯುರ್ವೇದ ಪಂಡಿತರಿಗೆ ನಾವು ತುಂಬಾ ಜನ ಹೆಲ್ಪ್ ಮಾಡ್ತಾ ಇದ್ದು. ಅವರ ಗೈಡೆನ್ಸ್ ಪ್ರಕಾರ ಚರ್ಮದ ಹೆಲ್ತಿಗೆ ಒಳ್ಳೇದು ನೋಡಿ ಕಷಾಯ ಸೋಪ್ ಕೋವಿಡ್ ಟೈಮಲ್ಲಿ ತಂದೆ. ಅದು ಸ್ಕಿನ್ ಹೆಲ್ತ್‌ಗೆ ಲಾವಂಚ, ನನ್ನಾರಿ, ನೆಲ್ಲಿ, ಭದ್ರಮುಷ್ಟಿ, ಶುಂಠಿ, ಕೊತ್ತಂಬರಿ, ಲವಂಗ, ನೆಲ್ಲಿ, ಏಲಕ್ಕಿ ಇಂಥದೆಲ್ಲ ಮಿಕ್ಸಿಪ್ಪ ಕಾರಣ. ಅದಕ್ಕೆ ಮಂಜಿಷ್ಟ ಬೇರಿನ ಪೌಡರ್ ಸೇರಿಸಿ ಚರ್ಮದ ತುರಿಕೆಗೆ ಹೆಲ್ಪ್ ಅಪ್ಪ ಹಂಗೆ. ಹ್ಮ್. ಹಂಗೆ ಲೆಮನ್ ಗ್ರಾಸ್ ಇಲ್ಲಿ ಬೆಳೀತಾ ಇತ್ತಿದೆ. ಈಗ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅಲ್ಲಿ ಹಿಂಗೆ ಟ್ರೈನಿಂಗ್ ಮತ್ತೆ ಮೆಟೀರಿಯಲ್ಸ್ ಬೆಂಗಳೂರಲ್ಲಿ ಕೊಟ್ಟಿದ್ದು. ಹ್ಮ್. ಹಾಗೆ ಲವಂಚ ಬೆಳೆದನ್ನು ಕೂಡ ಎಸೆನ್ಷಿಯಲ್ ಆಯಿಲ್ ಇಲ್ಲೇ ತೆಗೆತೆ. ಅದರ ಉಪಯೋಗ ಮಾಡಿ ಇದು ಸೋಪು, lemon. ಲೆಮನ್ ಗ್ರಾಸ್ ಸೋಪು ಮಾಡುವಂತದ್ದು. ಅದು ಹ್ಮ್. ಲೆಮನ್ ಗ್ರಾಸ್‌ನಿಗೆ ಗೊಂತಿಕ್ಕು ಅದರ ಅರೋಮಾ ಮಜ್ಜಿಗೆ ಹುಲ್ಲುವಳಿ. ಮಜ್ಜಿಗೆ ಬುಲ್ಲೊಳ್ಳಿ ಹಾ. ಹೇಳ್ತಾವು. ಅದು ಒಳ್ಳೆ ಅದರ ಫ್ರಾಗ್ರೆನ್ಸ್ ತುಂಬಾ ಚೀರ್‌ಫುಲ್ ಅದು ಒಂದು ಖುಷಿ ಆಯ್ತು. ಹ್ಮ್. ಸ್ನಾನ ಮಾಡುವಾಗಲೇ ಒಂದು ಅರೋಮಾ ಥೆರಪಿ ಅನಿಸಿತ್ತು. ಅದಕ್ಕೆ ಅರಸಿನದ ಎಣ್ಣೆ, ಅಲೋವೆರಾ ಜೆಲ್, ಕೋಕೋನಟ್ ಆಯಿಲ್ ಬೇಸ್ ಎಲ್ಲ ಹಾಕಿ ಅದು ಒಂದು ಸೋಪ್. ಅದು ಪಿಂಪಲ್‌ಗೆ ಮತ್ತೆ ಹೇರ್ ಹೆಲ್ತ್‌ಗೆ ಒಳ್ಳೆದಾಗುತ್ತೆ ಹೇಳಿ. ನೆಟ್ಟಿಗೆ ನೋಡುವಾಗಲೂ ಸಿಕ್ಕುತ್ತದು. ಹ್ಮ್. ಆಮೇಲೆ ಕೊಕೊಡಿ. ಕೋಕೊರೇಕಾ ಸೋಪ್. ಕೋಕೊರೇಕಾ ಸೋಪ್ ಪೇಟೆಂಟ್ ಸಿಕ್ಕಿತ್ತು ಅದಕ್ಕೆ. ಅಡಿಕೆ ಹಣ್ಣಿನ ಸಿಪ್ಪೆಯ ಎಕ್ಸ್ಟ್ರಾಕ್ಟ್, ಸಾಗವಾನಿ ಎಲೆ ಎಕ್ಸ್ಟ್ರಾಕ್ಟ್, ಅಲೋವೆರಾ ಜೆಲ್, ಕೋಕೋನಟ್ ಆಯಿಲ್ ಬೇಸ್ ಇದರ ಉಪಯೋಗಿಸಿ ಮಾಡುವಂತದ್ದು. ಇದು ಚರ್ಮದ ಸಣ್ಣ ಬಿಳಿ ಕಲೆಗ, ಸಣ್ಣ ಸಣ್ಣ ಸ್ಕ್ರಾಚಸ್ ಆಗಿ ಚರ್ಮಕ್ಕೆ ಗೊತ್ತಿಲ್ಲದೆ ಸಣ್ಣ ಸಣ್ಣ ಅತ್ಲೈತ ಹೋಪಾಗಿ ಗೋಡೆತಾಗಿ ಗಾಯ ಆಗುತ್ತೆ ನೋಡಿ. ಅಂತದೆಲ್ಲ ಬೇಗ ಹೀಲ್ ಮಾಡ್ಲೆ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಸೂದಿಂಗ್ ಇಫೆಕ್ಟ್ ಇರುತ್ತೆ. ಒಳ್ಳೆ ಮಾಯಿಶ್ಚರೈಸರ್ ಸೋಪ್ ಆಗಿ ಅದು ಯೂಸ್ ಆಗುತ್ತೆ. ಅದಕ್ಕೆ ಇದು ಸರ್ಕಾರದ ಪೇಟೆಂಟ್ ಕೂಡ ಸಿಕ್ಕಿದ್ದು. ಅದೊಂದು ಇಡೀ ಸಂಪೂರ್ಣ ಸತ್ತಮ ತಂಡಕ್ಕೆ ಒಂದು ಖುಷಿಯ ವಿಷಯ. ಕೊಕೊರೆಕ ಸೋಪಿಗೆ ಪೇಟೆಂಟ್ ಸಿಕ್ಕಿದ್ದು ನೋಡಿ. ಹಾಗೆ ಅದರ ನಂತರ ಎಕ್ಸ್ಟ್ರಾಕ್ಟ್ ಗಳನ್ನು ಎಕ್ಸ್‌ಟ್ರಾಕ್ಟ್. ಮಾಡ್ಲಿಕ್ಕೆ ಶುರು ಮಾಡಿದೆ. ಅದನ್ನ ನಾವು ಅದ್ರ ಬಗ್ಗೆ ರಜೆ ಹೇಳ್ತೀಯಾ? ಹೇಳಿ. ಅದರ ನೆಕ್ಸ್ಟ್ ಕೆಲವು ಎಕ್ಸ್‌ಟ್ರಾಕ್ಟ್‌ಗಳ ಅದಿಂಗ ಮಾರ್ಕೆಟಿಂಗ್ ಬಿಟ್ಟೆ. ಹೇಳಿದ್ರೆ ಕೆಲವು ಜನ ಎಲ್ಲ ಈ ಸತ್ತಮ್ಮ ಕುಡ್ದವ್ದೆ ಅಸಿಡಿಟಿ ಆಯ್ತು. ಅಸಿಡಿಟಿ ಕಪ್ಪಾಂಗ್ ಇಪ್ಪದೇನಾದ್ರು ಮಾಡ್ಲೇಡಿ ಹಾಂಗುದೆಲ್ಲ ಕೇಳಿ ಉಳಿತಿದ್ರು. ಹಂಗೆ ಜೀರಿಗೆ, ಕೊತ್ತಂಬರಿ, ಓಹ್! ಓಮ ಎಲ್ಲ ಅದರ ಅದೊಂದು ಎಕ್ಸ್‌ಟ್ರಾಕ್ಟ್. ಮತ್ತೆ ಯೂರಿನರಿ ಸಿಸ್ಟಮ್‌ಗೋಸ್ಕರ ಹೇಳಿ ಮೇಯ್ನ್ ಆಗಿ ನೆಗ್ಗಿನ ಮುಳ್ಳು ಇಪ್ಪದ್ ಅದರಲ್ಲಿ. ನೆಗ್ಗಿನ ಮುಳ್ಳು, ಪಾಷಾಣ ಭೇದ, ಪುನರ್ನವ ಹಂಗಿಪ್ಪ ಇಂಗ್ರೀಡಿಯೆಂಟ್ಸ್‌ನೆಲ್ಲ ಹಾಕಿ ಒಂದು ಅದು ಯೂರಿನ್ ಇನ್ಫೆಕ್ಷನ್‌ಗೆ ಎಲ್ಲ ತುಂಬಾ ಹೆಲ್ಪ್ ಆಪ್ಪಂಗಿಪ್ಪದು. ಹಂಗೆ ಅದೊಂದು ಎಕ್ಸ್‌ಟ್ರಾಕ್ಟ್ ಮಾಡಿದೆ. ಕಿಡ್ನಿ ಸ್ಟೋನಿಗೂ ಹೆಲ್ಪ್ ಆಗುತ್ತೆ. ಕಿಡ್ನಿ ಸ್ಟೋನಿಂಗು ತುಂಬಾ ಹೆಲ್ಪ್ ಆಗುತ್ತದು. ಹಂಗೆ ಅದೇ ಡಯಾಕ್ಯಾರ್ ಹ್ಮ್. ಅಂತೆ. ಇದೆಲ್ಲ ಹಂಗೆ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಹೆಂಗೋಳು ಕೆಲವೆಲ್ಲ ಐಡಿಯಾ ಬಂತು. ಡಯಾಕ್ಯಾರಲ್ ಒಂದು ಅದು ಎಕ್ಸ್‌ಟ್ರಾಕ್ಟ್. ಹೇಳಿದ್ರೆ ಎಕ್ಸ್‌ಟ್ರಾಕ್ಟ್ ಹೇಳಿದ್ರೆ ಕಾನ್ಸಂಟ್ರೇಷನ್ ಅದು ನೀರಿಗೆ ನಾವು ಆಡ್ ಮಾಡಿ ಕುಡಿಯಕ್ಕದರ. ಡಯಾಕ್ಯಾರಲ್ ಡಯಾಬಿಟಿಸ್‌ಗೆ ಹೆಲ್ಪ್ ಆಪ್ಪಂಗಿಪ್ಪದೊಂದು ಎಕ್ಸ್‌ಟ್ರಾಕ್ಟ್. ಅದ್ರೊಟ್ಟಿಗೆ ಮತ್ತೊಂದು ವಿಮೆನ್ ವೆಲ್‌ನೆಸ್ ಎಕ್ಸ್‌ಟ್ರಾಕ್ಟ್ ಹೇಳಿ ಹಾಂಗುದು ಮಾಡಿದೆ. ಈ ಇದು ಪೀರಿಯಡ್ಸ್ ಟೈಮಿಗೆ ಅಪ್ಪ ಹೊಟ್ಟೆ ಬೇನೆ ಆಯ್ತು, ಆ ಕಾಲು ಕಾಲು ಸೆಳಿವದು ಹಂಗೆ ಅದಕ್ಕೆ ಎಲ್ಲ ಪ್ರಾಬ್ಲಮ್ ಹೆಲ್ಪ್ ಆಪ್ಪಂಗಿಪ್ಪದು. ಹಂಗೆ ಎಕ್ಸ್‌ಟ್ರಾಕ್ಟ್‌ಗಳು 5, 6 ವೆರೈಟಿ ಎಕ್ಸ್‌ಟ್ರಾಕ್ಟ್‌ಗಳು ಇದ್ದೀಗ.